ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಚಂದ್ರಶೇಖರ್ ಅವರು, ಈಗ ಅತಿ ಮುಖ್ಯವಾಗಿ ಜನ, ಒಬ್ಬ ಮನುಷ್ಯ, ಒಬ್ಬ ಸಾಧಾರಣ ಮನುಷ್ಯ, ಅವನ ಪರ್ಸೆಪ್ಷನಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟನ್ನು ನೋಡಲೇಬೇಕಾಗತ್ತೆ. ನಾವು ದೇಶದ ಪರ್ಸೆಪ್ಷನ್ ಕೂಡ ನೋಡಲೇಬೇಕಾಗತ್ತೆ. ಈ ನಟರಾಜ್ ಗೌಡ್ರು ಸಾಕಷ್ಟು ವಿಷಯಗಳ ಬಗ್ಗೆ ಇಲ್ಲಿ ಮಾತಾಡ್ತಾರೆ. ನಿಮ್ಮ ಪಾಯಿಂಟ್ಸ್ ಏನದಕ್ಕೆ ಅಂತ? ಇಲ್ಲ, ನಿಮ್ಮ ಕೇಳಿದ ಮೊದಲನೇ ನಿಮ್ಮ ಪ್ರಶ್ನೆ ಒಳಗಡೆ ಪ್ರಮುಖವಾಗಿ ಬಂದಿದ್ದು ಎಕನಾಮಿಕ್ ಡಿಸ್ಪ್ಯಾರಿಟಿ. ಹೌದು, ಇವತ್ತು ಅಸಮಾನ ಹಂಚಿಕೆ ಅಂತೇಳಿ. ಎಕನಾಮಿಕ್ ಡಿಸ್ಪ್ಯಾರಿಟಿ ಬಗ್ಗೆ ನಾನು ಆಗಲೇ ಹೇಳಿದೆ. ಅದಕ್ಕೆ ಯಾಕಂದ್ರೆ ಎಕನಾಮಿಕ್ ವಿಚಾರದಲ್ಲಿ ಮಾತಾಡ್ಬೇಕಾದ್ರೆ ನಾವು ಯಾವತ್ತೂ ಡಾಟಾಗಳನ್ನ ಇಟ್ಕೊಂಡು ವರ್ಲ್ಡ್ ಬ್ಯಾಂಕ್ದು ಅಥವಾ IMF ಇಟ್ಕೊಂಡೇ ಮಾತಾಡಬೇಕು ಅಂತೇಳಿ. IMF ರಿಪೋರ್ಟ್ ಹೇಳ್ತಾ ಇರ್ತಕ್ಕಂಥದ್ದು ಜೀನಿ ಕೋಎಫಿಷಿಯಂಟ್ ಅಂತ ಇರುತ್ತೆ, ವಿಚ್ ಮೆಜರ್ಸ್ ಇನ್ಕಮ್ ಇನ್ಇಕ್ವಾಲಿಟಿ ಇನ್ ಅ ಕಂಟ್ರಿ ಅಂತ. ಈ ಜೀನಿ ಕೋಎಫಿಷಿಯಂಟ್ ಭಾರತದ ನಂಬರು 32. 1987 ಇತ್ತಲ್ಲ, ಆ ನಂಬರ್ ಇವತ್ತಿರ್ತಕ್ಕಂಥದ್ದು. ಮಧ್ಯೆ 30 ವರ್ಷ ಜಾಸ್ತಿ ಆಗೋಗಿತ್ತು, ಇವತ್ತು ಮತ್ತೆ 32 ಪ್ಲೇಸಿಗೆ ಬಂದ್ಬಿಟ್ಟಿದೆ. 32 ಇದು ಅವರ್ ಮಾರ್ಕ್ಸು. ಈ 32 ಇದೆಯಲ್ಲ, ಇದು ಚೈನಾದ ಎಕನಾಮಿಕ್ ಡಿಸ್ಪ್ಯಾರಿಟಿಗಿಂತ ಕಡಿಮೆ ಇದೆ. ಯಾವ ದೇಶ ತಾನು ಕಮ್ಯುನಿಸ್ಟ್ ದೇಶ ಅಂತ ಹೇಳ್ಕೊಳ್ಳುತ್ತೆ, ಕಮ್ಯುನಿಸ್ಟ್ ದೇಶದ ಅರ್ಥ ಏನು? ಅಲ್ಲಿ ಎಕನಾಮಿಕ್ ಡಿಸ್ಪ್ಯಾರಿಟಿನೇ ಇಲ್ಲ, ಶ್ರೀಮಂತ ಬಡವನದು ಇಲ್ವೇ ಇಲ್ಲ, ಎಲ್ಲರಿಗೂ ಬರ್ತಕ್ಕಂಥ ಹಣವನ್ನು ಎಲ್ಲರಿಗೂ ಈಕ್ವಲ್ ಆಗಿ ಹಂಚ್ತೀವಿ ಅಂತ ಹೇಳ್ತಕ್ಕಂಥ ಕಂಟ್ರಿ ಇದೆಯಲ್ಲ, ಅದಕ್ಕಿಂತ ಕಡಿಮೆ ಇದೆ ನಮ್ದು ಅಂತ ಹೇಳಿದ್ರೆ, ನಮ್ಮಲ್ಲಿ ಎಕನಾಮಿಕ್ ಡಿಸ್ಪ್ಯಾರಿಟಿ 30 years ಲೋ ಈ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು. 30 ವರ್ಷದ ಕೆಳಗಡೆಗೆ ಯು ಜಸ್ಟ್ ಮಾರ್ಕ್ ಡೌನ್ ದಿಸ್ ಇಸ್ 32 ವರ್ಲ್ಡ್ ಬ್ಯಾಂಕಿನ ರಿಪೋರ್ಟ್ ಬಂದಿರತಕ್ಕಂಥದ್ದು, ಈ ವರ್ಷ ಬಂದಿರತಕ್ಕಂಥದ್ದು. 87 ಲೆವೆಲ್ಗೆ, 87 ಯಾವ ರೀತಿ ಇತ್ತು, ಇವತ್ತು ಕೂಡ ರೇಟಿಂಗ್ ಒಳಗೆ 37 ಬಂದಿರತಕ್ಕಂಥದ್ದು. ಎರಡನೇದು, ಗೌಡ್ರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ಇವತ್ತು ಏನೋ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ ಅಂತೇಳಿ. ಹಿಸ್ಟಾರಿಕಲ್, ಅವ್ರು ಬರಕ್ ಮುಂಚೆ ನಾನು ಹೇಳಿದೆ, ಹಿಸ್ಟಾರಿಕಲ್ 3.2%. ನಿಮಗೆ 10% ಕ್ರಾಸ್ ಆಗೋಗಿತ್ತು ಇದರಿದ್ದಾಗ, UPA ಸರ್ಕಾರದಾಗ ಆವರೇಜ್ ಆಗಿ. ನೀವು UPA 2ನಲ್ಲಿ ಆಲ್ಮೋಸ್ಟ್ ಇಟ್ ವಾಸ್ 8.7%. ಇವತ್ತು ಹಿಸ್ಟಾರಿಕಲ್ಲು 3.2%. ಈ ಗ್ರೋತ್ ಅಂತಕ್ಕಂಥದ್ದು ಅಷ್ಟೇ. ನಾನು ಆಗಲೇ ಹೇಳಿದೆ, ಫ್ರಾಜೈಲ್ 5 ಯಾವತ್ತು ಮುಳುಗೋಗ್ಬೇಕಾದಂತಹ ಪರಿಸ್ಥಿತಿ ಇದ್ದಂತಹ ದೇಶ ಇವತ್ತು ಕೇವಲ 11% ಕೆಳಗಡೆ ಇದ್ದಂಥದ್ದು, ಇವತ್ತು ಜಗತ್ತಿನ ಅತಿ ದೊಡ್ಡ ಎಕನಾಮಿ ಆಗಿರ್ತಕ್ಕಂಥದ್ದು ಕೇವಲ 1% ಆಗಿರೋದಿಲ್ಲ. GDPನ ತಗೋಬೇಕಾದ್ರೆ ಕೇವಲ 1 ವಿಷಯ ತಗೊಳ್ಳಲ್ಲ, PPP ತಗೊಂತಾರೆ, ಇನ್ಕಮ್ ತಗೊಂತಾರೆ, ಎಕ್ಸ್ಪೆಂಡಿಚರ್ ತಗೊಂತಾರೆ, ಬೇರೆ ಬೇರೆ ಗ್ರೋತ್ ಅದರಲ್ಲಿ ಅಗ್ರಿಕಲ್ಚರ್ ಏನು ಬರುತ್ತೆ, MSME ಇಂದ ಏನು ಬರುತ್ತೆ, ಎಲ್ಲವನ್ನೂ ತೆಗೆದುಕೊಂಡು GDPಯನ್ನು ಮಾಡ್ತಕ್ಕಂಥದ್ದು. GDPಯ ಗ್ರೋತ್ 7.2% ಕನ್ಸಿಸ್ಟೆಂಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಸರ್ವತೋಮುಖ ಬೆಳವಣಿಗೆ ಆಗ್ತಾ ಇರ್ತಕ್ಕಂಥದ್ದು ದೇಶದೊಳಗಡೆಗೆ. ಒಂದು ಉದಾಹರಣೆ ಕೊಡ್ತೀನಿ. 2014 ಫೆಬ್ರವರಿನಲ್ಲಿ ಅವಾಗ ಪ್ರಣಬ್ ಮುಖರ್ಜಿ, AK ಆಂಟೋನಿ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು. ಅವಾಗ ಚೈನಾ ಥ್ರೆಟ್, ಪಾಕಿಸ್ತಾನ ಥ್ರೆಟ್ ಬಹಳ ಜಾಸ್ತಿ ಆಗ್ತಾ ಇದೆ, ನೀವು ರಫೇಲ್ ಯಾಕೆ ಪರ್ಚೇಸ್ ಮಾಡಬಾರ್ದು ಅಂತ ಬಂದಾಗ, ಆನ್ ದ ಫ್ಲೋರ್ ಆಫ್ ದ ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ಹೇಳಿದ್ದು, ನಮಗೆ ರಫೇಲ್ ಕೊಂಡ್ಕೊಳ್ಳೋದಕ್ಕೆ ಹಣ ಇಲ್ಲ. ಫೆಬ್ರವರಿ 2014 ಡಿಫೆನ್ಸ್ ಮಿನಿಸ್ಟರ್ AK ಆಂಟೋನಿ, ರಫೇಲ್ ಕೊಂಡ್ಕೊಳ್ಳೋಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿ. ಇವತ್ತು ನಮ್ಮ ಹತ್ರ ಏನೇನಿದೆ, ಬ್ರಹ್ಮೋಸ್ನ 17 ಕಂಟ್ರಿಗಳಿಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಇಡೀ ಜಗತ್ತು ಇವತ್ತು ಎದುರ್ಕೊಂಡು ನಿಂತಿದೆ. ಹಾಗಾಗಿ ಅದು ಅನ್ಎಂಪ್ಲಾಯ್ಮೆಂಟ್ ಇರ್ತದ್ದು 100% ಸುಳ್ಳು. ಎಕನಾಮಿಕ್ ಡಿಸ್ಪ್ಯಾರಿಟಿ 100% ಒಂದು ಪಾಯಿಂಟ್ ಇದೆ. ನೀವು GDP ರೈಸ್ ಮಾಡಿಬಿಟ್ರೆ ನಾನು ಕೇಳಿಬಿಟ್ಟು ನಾನು ನಟರಾಜ್ ಗೌಡ್ರಿಗೆ ಬರ್ತೀನಿ. ಈ GDP ವಿಚಾರದಲ್ಲಿ ದೇಶದ ಖ್ಯಾತ ಅರ್ಥಶಾಸ್ತ್ರಜ್ಞರು ಒಂದು ದೊಡ್ಡ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ನೋಡಿ, ನೀವು GDP ಎಷ್ಟು 7.11 ಅನ್ನೋ ಹೇಳಿದ್ರಲ್ವ, 7.11 ಅಥವಾ 8.2 ಇಟ್ಕೊಳ್ಳೋಣ, ಆಯ್ತು, 7 and above ಅಂತ ಇಟ್ಕೊಳ್ಳೋಣ. ದೇಶದ ದೊಡ್ಡ ದೊಡ್ಡ ಎಕನಾಮಿಸ್ಟ್ಗಳು, ನಿಮ್ಗೆ ಅದು ಸರ್ಚ್ ಕೊಟ್ಟರೆ ನಿಮಗೆ ಈಗಲೂ ಅದ್ರ ಬಗ್ಗೆ ಪುಟಗಟ್ಟಲೆ ವಿವರ ಸಿಗುತ್ತೆ. ಬೇಕಿದ್ರೆ ನಾನು ಪ್ರಿಂಟ್ಔಟ್ ಬೇಕಾದ್ರೆ ತರಿಸ್ಕೊಡ್ತೀನಿ ನಾನು ನಿಮಗೆ. ಇರಲಿ, ಏನು ಹೇಳ್ತಾರೆ, ಇವು GDP ಅಂತ ಬಂದಿದ್ದು, ಒಂದು ನಿಮಗೆ ಎಕ್ಸ್ಪೆಂಡಿಚರಲ್ಲಿ ಕಾಣಬೇಕದು, 2 ಸೇವಿಂಗ್ಸಲ್ಲಿ ಕಾಣಬೇಕು ಅಂತ. ಎರಡೇ ನಿಮ್ಗೆ ಇರ್ತಕ್ಕಂಥ ದಾರಿ. ಒಂದು ದೇಶಕ್ಕೆ ಬಂದಂಥ ಹಣ ಒಂದು ಸೇವಿಂಗ್ಸ್ ರೂಪದಲ್ಲಿರಬೇಕು ಒಬ್ಬ ಮನುಷ್ಯನ ಕೈಗೆ. ಈಗ ನನ್ನ ಕೈಗೆ ಒಂದು ಹಣ ಬಂದಾಗ ನಾನು ಸೇವ್ ಮಾಡಬೇಕು, ಅದನ್ನು ಇಲ್ಲ ನಾನು ಖರ್ಚು ಮಾಡಬೇಕು. ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕೇಳ್ಕೊಂಡಾಗ ಸೇವಿಂಗ್ಸ್ ಅಂತ ಬಂದಿರೋದು 50 ವರ್ಷಗಳಲ್ಲಿ ಹೋಗಿದೆ ಒಬ್ಬ ಮನುಷ್ಯಂದು. ಖರ್ಚಲ್ಲಿ ಚೆಕ್ ಮಾಡಿಕೊಂಡ್ರು ಕೂಡ ಅದು ಇಡೀ ಖರ್ಚು ಚೆಕ್ ಮಾಡ್ತಾ ಇದ್ದರೆ 1.5% ಅದ್ದಾಡ್ತಾ ಇಲ್ಲ. ಸೇವಿಂಗ್ಸ್ ಅಂತ ಚೆಕ್ ಮಾಡ್ಕೊಂಡಾಗ 1.5% ಅದ್ದಾಡ್ತಾ ಇಲ್ಲ. ಎಲ್ಲ ಲೆಕ್ಕ ಹಾಕೋದ್ರ ಮೇಲೆ 1% ಇಟ್ಕೊಂಬಿಡಿ, 4 ದಾಟ್ತಾ ಇಲ್ಲ. ಇದು ಹೇಗಿದು 7 ಲೆಕ್ಕ ಕೊಡ್ತಾ ಇದ್ದಾರೆ, ಇದು ಹೇಗೆ 8 ಲೆಕ್ಕ ಕೊಡ್ತಾ ಇದ್ದಾರೆ? ಎರಡೇ ದಾರಿ ನಮಗಿರೋದು. ಖರ್ಚು ವೆಚ್ಚದ್ದು ನಮಗೆ ಲೆಕ್ಕ ಸಿಗಲೇಬೇಕು, ಸೇವಿಂಗ್ಸ್ ಮಾಡೋದು ಸಿಗಲೇಬೇಕು. ಈ ಲೆಕ್ಕ ಸಿಗ್ತಿರೋದು ಎಕನಾಮಿಸ್ಟ್ಗಳು ಹೇಳಿರೋ ಮಾತು ನಾನು ಹೇಳ್ತಿರೋದು. ಚಂದ್ರಶೇಖರ್ ಅವರು, ಅದು ಯಾವ ಪುಣ್ಯ ಅಂತ ತನ್ನಂತಾನೆ ಎಕನಾಮಿಸ್ಟ್ ಅನ್ಕೊಂಡು ಇದನ್ನು ಹೇಳೋದು ಗೊತ್ತಿಲ್ಲ ನನಗೆ. ಅದು ಯಾರು ಅಂತ ಕೊಟ್ಬಿಡಿ, ಅವ್ರು ರಿಪೋರ್ಟ್ ಕೊಟ್ಬಿಡಿ. ಮತ್ತೆ GDP ಕೊಡ್ತಿರೋದು ನಾವಲ್ಲ ಸ್ವಾಮಿ, ಅದು IMF ಅವ್ರು ಕೊಡ್ತಾ ಇರ್ತಕ್ಕಂಥದ್ದು. ಇಡೀ ಜಗತ್ತಿನ GDP ನಾವಲ್ಲ ಕೊಡೋದು, ಜಗತ್ತಿನ GDP IMF ಅವರೇ ಕೊಡೋದು. IMF ನನ್ನ ಪರವಾಗೇನಿಲ್ಲ ಅಥವಾ BJP ಪರವಾಗಲ್ಲ, ದೇಶದ ರಿಪೋರ್ಟ್ಗಳನ್ನ ನೋಡ್ತಾರೆ, ಪ್ರತಿ ವರ್ಷನೂ ಕೊಟ್ಕೊಂಡು ಹೋಗ್ತಾರೆ, ಈವನ್ ಫರ್ದರ್ ಫ್ಯೂಚರ್ ಕೊಟ್ಕೊಂಡು ಹೋಗ್ತಾರೆ. ನೋಡಿ, 3 ವರ್ಷದಿಂದನೂ ಏನು ಎಸ್ಟಿಮೇಟೆಡ್ ಗ್ರೋತ್ ಇತ್ತು, ಮತ್ತೆ ರಿವೈಸ್ ಮಾಡಿದ್ರು ಮತ್ತೆ ಜಾಸ್ತಿ ಆಯಿತು. 6.2 ಇತ್ತು, 7.2
2ವರೆಗೂ ಬಂತು. ರಿವೈಸ್ ಮಾಡ್ಕೊಂಡು ಪ್ರತಿಯೊಂದು ಫ್ಯಾಕ್ಟರ್ಗಳನ್ನ ಕನ್ಸಿಡರ್ ಮಾಡ್ಕೊಂಡೇನೆ IMF ಮಾಡೋದು. ಇದು ಮೋದಿ ಅವ್ರು ಮಾಡಿದ್ದಲ್ಲ, ಅಮಿತ್ ಶಾ ಮಾಡಿದ್ದಲ್ಲ, ಅಥವಾ ವಿಜಯೇಂದ್ರ ಅವ್ರು ಮಾಡಿದ್ದಲ್ಲ. ಅವ್ರು ಯಾರು ಎಕನಾಮಿಸ್ಟ್ ಅನ್ಕೊಂತಾರಲ್ಲ ಅವ್ರಿಗೊಂದು ಸ್ವಲ್ಪ ಜ್ಞಾನ ಇಟ್ಕೊಂಡು ಇದನ್ನ ಮಾಡಬೇಕು. ನೀವು ಸೇವಿಂಗ್ಸ್ ವಿಚಾರ ಮಾತಾಡಿದ್ರಿ. ಹಿಸ್ಟಾರಿಕಲ್ ಆಗಿ ಭಾರತ ಸ್ವಾತಂತ್ರ್ಯ ಬಂದ್ಮೇಲೆ ಮೊದಲನೇ ಬಾರಿಗೆ ನಮ್ಮ ಫಾರೆಕ್ಸ್ ರಿಸರ್ವ್ ವಿದೇಶಿ ವಿನಿಮಯ ಸಂಗ್ರಹ $700 ಬಿಲಿಯನ್. ನಾನು ಕಾಮನ್ ಮ್ಯಾನ್ ಹೇಳ್ತಾ ಇರೋದು, ನಾನು ಸಾಮಾನ್ಯನೊಬ್ಬಂದು 50 ವರ್ಷದ್ದು ಫಾರೆಕ್ಸ್ ರಿಸರ್ವ್ ಹೋಗೇ ಇಲ್ಲ ನಾನು ಅಲ್ಲಿಗೆ. 2 ನಿಮಿಷ ತಡ್ಕೊಳ್ಳಿ. ಕಾಮನ್ ಮ್ಯಾನ್ ಸೆಟ್ ಜಾಸ್ತಿ ಆಗಿದ್ದಕ್ಕೆ 25 ಕೋಟಿ ಜನ ಬಡತನದಿಂದ ಆಚೆ ಬಂದಿರೋದು. ಇವತ್ತು ಬ್ಯಾಂಕ್ಗಳ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ NPA ರೆಕಾರ್ಡ್ ಲೋ, ಹಿಸ್ಟಾರಿಕಲ್ ಲೋ. ಅಂದ್ರೆ ಸಾಲಗಳು ಯಾರನ್ನು ಇದಕ್ಕೆ ಅಂದ್ರೆ ಏನು ಸುಸ್ತಿನೇ ಆಗ್ತಾ ಇಲ್ಲ. ಹೇಗೆ ಆಗ್ತಾ ಇದೆ ಸಾಲಗಳು, ಹೇಗೆ ಮರುಪಾವತಿ ಆಗ್ತಾ ಇದೆ, ಹಾಗಾದ್ರೆ ಬ್ಯಾಂಕ್ಗಳು ಹೇಗೆ ಸರಿ ಹೋಗ್ತಾ ಇದಾವೆ. GST ಸಂಗ್ರಹ ಇಷ್ಟೊಂದು ಜಾಸ್ತಿ ಯಾಕೆ ಆಗ್ತಾ ಇದೆ, ಯಾಕೆ ಜಾಸ್ತಿ ಆಗ್ತಾ ಇದೆ? ಯಾಕೆಂತ ಹೇಳಿದ್ರೆ ಜನಗಳ ಕೈಯಲ್ಲಿ ಆರ್ಥಿಕ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು. ನಾನು ಆಗ್ಲೇ ಹೇಳಿದೆ, ಡಬಲ್ 2013 ಪರ್ ಕ್ಯಾಪಿಟಲ್ ಇನ್ಕಮ್ ಏನಿತ್ತು ತಲೆಗಂದಾಯ 11 ವರ್ಷದ ಕೆಳಗಡೆಗೆ UPA ಸರ್ಕಾರದ ಟೈಮಲ್ಲಿ ಅದರ ಡಬಲ್ 80,177ರಿಂದ 1,40,000 ಡಬಲ್ ಆಗಿದೆ ಇವತ್ತು. 1947ರಿಂದ 2014 ಇಡೀ ದೇಶದ ಸಾಲ ಬಂದು 52 ಲಕ್ಷ ಕೋಟಿ ರೂಪಾಯಿ. ಕಳೆದ 2014ರಿಂದ 2025 ಈ ದೇಶದ ಸಾಲ ಇವಾಗ ಆಗಿರ್ತಕ್ಕಂಥದ್ದು ಒಟ್ಟು ಎಲ್ಲ ಸೇರಿ 200 ಲಕ್ಷ ಕೋಟಿ ರೂಪಾಯಿ. 150 ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಕೇಂದ್ರ ಸರ್ಕಾರ ಎಲ್ಲ ಜನಗಳ ತಲೆ ಮೇಲೆ ಹೊರಿಸಿದೆ. ನಾವು 5 ಟ್ರಿಲಿಯನ್ ಎಕಾನಮಿ ಆಗ್ತೀವಲ್ಲ, ಈಗ 4+ ಟ್ರಿಲಿಯನ್ ಎಕಾನಮಿ ಅಂತ ನಾವು ಅಂದ್ರೂ 2 ಟ್ರಿಲಿಯನ್, ಮೋರ್ ದನ್ 2 ಟ್ರಿಲಿಯನ್ ಸಾಲ. ಓಕೆ. ಈ ದೇಶದಲ್ಲಿ ಅಸಮಾನತೆ ಅಂತ ಹೇಳ್ತೀವಲ್ಲ, ಆದಾಯದ ಅಸಮಾನತೆ, ಸಂಪತ್ತಿನ ಅಸಮಾನತೆ, ಲಿಂಗ ಮತ್ತೆ ಜಾತಿ ಕಾರಣಕ್ಕಾಗಿ ಅಸಮಾನತೆ, ರಾಜ್ಯಗಳ ನಡುವೆ ಅಸಮಾನತೆ, ಇದೆಲ್ಲ ಬಹಳ ಇದೆ. ಕಳೆದ 10 ವರ್ಷಗಳಲ್ಲಿ ಅದನ್ನು ಹೋಗಲಾಡಿಸ್ಲಿಕ್ಕೆ ನೀವೇನು ಮಾಡಿದ್ರಿ ಅಂದ್ರೆ, ಕಾರ್ಪೊರೇಟ್ ಟ್ಯಾಕ್ಸ್ನ 30%ಇಂದ 22% ಮಾಡಿದ್ದೆ. GSTನ ಇನ್ನೂ ಸಿಂಪ್ಲಿಫೈ ಮಾಡಿ ಕಡಿಮೆ ಮಾಡ್ಬೋದಾಗಿತ್ತು, 5% ಮಾಡ್ಬೋದಾಗಿತ್ತು ಬಡವರಿಗೆ ಬದುಕಲಿ ಅಂತ, ಮಧ್ಯಮ ವರ್ಗದವ್ರು ಬದುಕಲಿ ಅಂತ. ನೀವು 18% ಅದ್ರ ಮೇಲೆ. ಚಂದ್ರಶೇಖರ್ ಕೇಳಿದ ಒಂದು ಕ್ವಶನ್ಗೆ ಹೇಳಿದ ಒಂದು ಆನ್ಸರ್, ಒಂದು ಪ್ರಶ್ನೆ ಬರುತ್ತೆ. GST ಸಂಗ್ರಹದಲ್ಲಿ ನಾವು ದಾಖಲೆ ಮಾಡಿದ್ದೀವಿ ಅಂತ. ಈ GST ನೋಡ್ತಕ್ಕಂಥ ಆಯಾಮಗಳು ಹಲವಾರಿವೆ. GST ಸಂಗ್ರಹ ಆಯಿತು, ಈ ಬಾರಿ ನಾನು 5 ಲಕ್ಷ ಕೋಟಿ GST ಸಂಗ್ರಹ ಮಾಡಿದೆ, 2 ಲಕ್ಷ ಕೋಟಿ GST ಸಂಗ್ರಹ ಈ ಮಂತಲ್ಲಾಯಿತು, ಹೈಯೆಸ್ಟ್ ಆಯಿತು, ಇತಿಹಾಸದಲ್ಲಿ ಇಷ್ಟಾಗಿರಲಿಲ್ಲ. ಇದೊಂದು ಭಾಗ. GSTಯ ಬಾಬ್ತುಗಳನ್ನ ನಾನು ಜಾಸ್ತಿ ಮಾಡಿರ್ತೀನಲ್ಲ, GSTಗೆ ಯಾವ್ಯಾವ ವಸ್ತುಗಳನ್ನು ನಾನು ಸೇರಿಸುವುದನ್ನು ಜಾಸ್ತಿ ಮಾಡಿದಾಗಲೂ ಕೂಡ ನಿಮ್ಗೆ GST ಜಾಸ್ತಿ ಬರುತ್ತೆ. ಕರೆಕ್ಟ್. ವಾಸ್ತವದಲ್ಲಿ 5 ವಸ್ತು ಇರೋ ಕಡೆಗೆ 50 ವಸ್ತು ಸಪೋಸ್ ಮಾಡಿದ್ರಿ ಅನ್ಕೊಳ್ಳಿ, ಆಬ್ವಿಯಸ್ಲಿ ನಿಮ್ಗೆ GST ಜಾಸ್ತಿ ಬಂದೇ ಬರುತ್ತೆ. ಇದೊಂದು. ಕೆಲವು ಉದ್ಯಮಗಳು ಆಫ್ಟರ್ ನೋಟ್ ಬ್ಯಾನ್ ಆದಾಗ ಕೆಲವು ಉದ್ಯಮಗಳೇ ಮುಚ್ಚೋದ್ವು. ಅಳಿದುಳಿದಂಥ ಉದ್ಯಮಗಳ ಮೇಲೆ ನೀವು GST ಜಾಸ್ತಿ ಹಾಕಿ ಕೂಡ GST ಸಂಗ್ರಹ ಜಾಸ್ತಿ ಆಯಿತು ಅಂತ ಇರ್ತಕ್ಕಂಥ ರಿಪೋರ್ಟ್ ಇದೆ. ಇದು ಇದೇನು ಕಪೋಲ ಕಲ್ಪಿತ ಬಾಪ್ತುಗಳು ಜಾಸ್ತಿ GST ಸಂಗ್ರಹ ಹೆಚ್ಚೇ ಅದನ್ನ ಅಭಿವೃದ್ಧಿ ಅಂತ ನಾವು ಕನ್ಸಿಡರ್ ಮಾಡಬಹುದಾ? ನೋಡಿ, ಈಗ ಒಬ್ಬ ರೈತ ಮಾಸಿಕ 12,000 ರೂಪಾಯಿ ಸಂಪಾದನೆ ಮಾಡ್ತಾನೆ. ಓಕೆ. ನೋಡಿ, ಅವನಿಗೆ GST ಇಲ್ಲದಿರ್ತಕ್ಕಂತಹ ವ್ಯವಹಾರ ಮಾಡದೆ ಕೇವಲ 20%, 10% ಮಾತ್ರ ಆಗಿದೆ. GST ಇರ್ತಕ್ಕಂತಹ ವಸ್ತುಗಳನ್ನು ಕೊಂಡುಕೊಳ್ಳೋದೇ ಜಾಸ್ತಿ ಆಗಿದೆ. ಪ್ರತಿ ಒಬ್ಬ ರೈತ ಎವರಿ ಮಂತ್ ಅವರೇಜು 1,000 ರೂಪಾಯಿಗೂ ಮಿಗಿಲಾಗಿ GST ಹಣವನ್ನು ಈ ದೇಶದಲ್ಲಿ ಪೇ ಮಾಡ್ತಾ ಇದ್ದಾನೆ. ಪ್ರತಿಯೊಬ್ಬ ರೈತ, ಪ್ರತಿಯೊಬ್ಬ ಬಡವ, ಇವನ್ ಕೂಲಿ ಕಾರ್ಮಿಕ ಆಗಲಿ ಅಥವಾ ಪೌರ ಕಾರ್ಮಿಕ ಆಗಲಿ, ಅವರು ತಮ್ಮ ಆದಾಯದಲ್ಲಿ 15ರಿಂದ 18% GST ಪೇ ಮಾಡ್ತಾರೆ. ಗಾಡಿ ಓಡಿಸ್ಲಿ, ಏನೇ ಮಾಡ್ಲಿ, ತಳ್ಳಗಾಡಿ ವ್ಯಾಪಾರ ಮಾಡ್ಲಿ, ತರಕಾರಿ ವ್ಯಾಪಾರ ಮಾಡ್ಲಿ, ಏನೇ ಮಾಡಿದ್ರು ಪ್ರತಿಯೊಬ್ಬ ಆ ರೀತಿಯಾಗಿ GST ಹಣವನ್ನ ಬಡವರ ಜೇಬು ಕೈ ಹಾಕಿ ಹಣವನ್ನ ಕೇಂದ್ರ ಸರ್ಕಾರ ಲೂಟಿ ಮಾಡ್ತಾ ಇದೆ. ನೀವು ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ 30% 22% ಇಳಿಸಿದ್ರಿ. ಅದು ಕಾರ್ಪೊರೇಟ್ ಕಂಪನಿಗಳಿಗೆ ಅನುಕೂಲ ಆಗುತ್ತೆ. ಏನೋ ಅವ್ರೇನು ನಿಮ್ಮ ಉದ್ದೇಶ ಇತ್ತು, ಹೌದು, ಏನೋ ದೊಡ್ಡ ಕಂಪನಿ ಮಾಡ್ಬಿಡ್ತಾರೆ, ಜನಗಳಿಗೆ ಉದ್ಯೋಗ ಕೊಟ್ಬಿಡ್ತಾರೆ, ಆ ಥರ ಏನು ಬದಲಾವಣೆ, ಆ ರೀತಿಯ ಬದಲಾವಣೆಗಳು ಯಾವುದೂ ಆಗಲಿಲ್ಲ. ಆದರೆ ಬಡವರು ಆಗ್ತಾನೇ ಇದ್ದಾರೆ, ಶ್ರೀಮಂತರ ಆಗ್ತಾನೆ ಇದ್ದಾರೆ. ಈ ಅಸಮಾನತೆ, ಆರ್ಥಿಕ ಅಸಮಾನತೆ ಇದೆಯಲ್ಲ, ಆ ಅಸಮಾನತೆ ಹೋಗ್ಲಿಕ್ಕೆ ನಾವು ಹೋಗ್ಲಾಡ್ಸ್ಲಿಕ್ಕೆ ಏನ್ ಮಾಡಿದ್ವಿ, ನಾವು ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ತಗೊಂಡ್ ಬಂದಿದ್ವಿ. ಅದು ಇವಾಗ ದುರ್ಬಲ ಆಗಿದೆ. ನಾವು ಉದ್ಯೋಗ ಖಾತ್ರಿ ಯೋಜನೆ, ನರೇಗಾ ಉದ್ಯೋಗ ಖಾತ್ರಿ ಯೋಜನೆ ತಗೊಂಡ್ ಬಂದಿದ್ವಿ. ನಾವು ತೆಗೆದುಕೊಂಡು ಬಂದಿದ್ವಿ ಪ್ರತಿಯೊಬ್ಬರಿಗೂ ಆಹಾರ ಭದ್ರತಾ ಯೋಜನೆ ಆಗಬೇಕು, ಎಲ್ಲರಿಗೂ ಅಕ್ಕಿ ಸಿಗಬೇಕು ಅಂತ ತಗೊಂಡು ಬಂದ್ವಿ. ಅದು ಮುಂದುವರಿಸಿದಿರಿ, ಇಲ್ಲ ಅಂತ ಹೇಳ್ತಿಲ್ಲ. ನರೇಗಾನ ನೀವು ದುರ್ಬಲ ಮಾಡಿದಿರಿ, ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ದುರ್ಬಲ ಮಾಡಿದಿರಿ. ಕೇಂದ್ರದ ಯೋಜನೆಗಳನ್ನ, ಆರೋಗ್ಯ ಯೋಜನೆಗಳನ್ನ ನೀವು ಆಯುಷ್ಮಾನ್ ಅಂತ ಮಾಡಿದಿರಿ. ಎಷ್ಟೊಂದು ರೈತರಿಗೆ ಅನುಕೂಲ ಆಗ್ತಿತ್ತಲ್ಲ, ಆ ರೀತಿಯಾಗಿ ನೀವು ಯಾವ್ದು ಸಾಲ ಮನ್ನಾ ಮಾಡಲಿಲ್ಲ. ಯಾವ ರೀತಿಯಾಗಿ ಈಗೇನೋ ಕೃಷಿ ಸಮ್ಮಾನಲ್ಲಿ ಬರ್ತಾ ಇದೆ, ಐ ಅಗ್ರಿ, 6,000 ರೂಪಾಯಿ ಬರ್ತಾ ಇದೆ, ಅದು ಸಾಲಲ್ಲ. ಈ ರೀತಿಯ ಪರಿಸ್ಥಿತಿ ಇವತ್ತು ದೇಶದಲ್ಲಿದೆ. ನೀವು ಹೊಸ ಯೋಜನೆಗಳು ಏನಾದ್ರು ಹೊಸದೇನಾದ್ರು ಮಾಡಿದ್ದೀರಾ ಬೇರೆಯವ್ರಿಗೆ ಅನುಕೂಲ ಆಗಂಗೆ?